I hope you guys also join the 5 weeks Hare Krishna Bhagavad Gita class. Thank you. Thank you, teacher. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹರೇ ಕೃಷ್ಣ ಜೀವನದಲ್ಲಿ ಕೃಷ್ಣನ್ ನೆನಪು ತುಂಬ ಇದೆ. ಕೃಷ್ಣ ಅಂದರೆ ಚಿಕ್ಕವಾಗಿಂದ ಕೃಷ್ಣನ ದೇವಸ್ಥಾನ ಅಂದರೆ ತುಂಬ ಇಷ್ಟ, ಕೃಷ್ಣ ಅಂದರೆ ತುಂಬ ಇಷ್ಟ. ಆದರೆ ಒಂದು ಘಟ್ಟದಲ್ಲಿ ಜೀವನದಲ್ಲಿ ಕೃಷ್ಣನೂ ಇಲ್ಲ, ದೇವರು ಇಲ್ಲ, ಯಾರು ಇಲ್ಲ ಅನ್ನೋ ಸ್ಥಿತಿಲಿದ್ದೆ. ಜೀವನ ಇರಲಿಲ್ಲ ಚೆನ್ನಾಗಿ. ಸೊ ಆ ಟೈಮಲ್ಲಿ ನನಗೆ ಪರಿಚಯ ಆದವರು ರಾಘವೇಂದ್ರ ಸರ್. ಈ ಥರ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ, ಬನ್ನಿ ಮ್ಯಾಮ್ ಕೃಷ್ಣ ಜನ್ಮಾಷ್ಟಮಿ ನೋಡಿ ಅಂತ. ಸೊ ಕೃಷ್ಣ ಜನ್ಮಾಷ್ಟಮಿಗೆ ಬಂದೆ. ಕೃಷ್ಣನ್ ಅದಕ್ಕೆ ಅದೇ ವರ್ಷನೇ ನಾನು ಮನೆ ಮಾಡಿ. ಯಾಕಂದ್ರೆ ದಾರಿಯಲ್ಲಿ ಬರ್ತಾ ಒಂದು ಬೊಮ್ಮೆ ನೋಡಿದೆ, ಕೃಷ್ಣನ್ ಬೊಮ್ಮೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿದ್ದೆ. ಕೃಷ್ಣ ನನ್ನ ನೋಡಿ ನನ್ನ ತಗೋ ಅಂತ ಹೇಳ್ದಂಗಿತ್ತು ನನಗೆ. ಬಟ್ ಅಷ್ಟು ಒಂದು 7-8 ವರ್ಷ ನಾನು ದೇವ್ರ ಮನೆ ದೀಪ ಹಚ್ಚಿರ್ಲಿಲ್ಲ. ನನಗೆ ಅದೊಂದು ನೋವಿತ್ತು, ಇಷ್ಟ ಇರಲಿಲ್ಲ. ಬಟ್ ಆ ಕೃಷ್ಣನ್ ನೋಡೋ ಅಷ್ಟೊತ್ತಿಗೆ ಕೃಷ್ಣ ನನ್ನನ್ನು ಕರ್ಕೊ ಮನೆಗೆ ಅನ್ನೋ ಒಂದು ಭಾವನೆ ಬಂತು. ಕೃಷ್ಣ ಕರ್ಕೊಂಡ್ಬಂದ್ರೆ 2ನೇ ದಿವಸ ಕೃಷ್ಣ ಜನ್ಮಾಷ್ಟಮಿ ಇದೆ. ಸೊ ಮನೆಗೆ ಬಂದಿರೋ ಕೃಷ್ಣನ್ಗೆ ಒಂದು ಪ್ರಸಾದ ಇಡೋಣ, ದೀಪ ಹಚ್ಚೋಣ ಅಂತ ಒಂದು ಮನಸ್ಸಾಯಿತು. ದೀಪ ಹಚ್ಚಿದೆ. ಅದೇ ದಿವಸನೇ ರಾಘವೇಂದ್ರ ಸರ್ ನಂಗೆ ಒಂದು ದಿವಸದ ಮುಂಚೆ ಬಂದು ಕೃಷ್ಣ ಜನ್ಮಾಷ್ಟಮಿ ಇದೆ, ಬನ್ನಿ ಮ್ಯಾಮ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿರುತ್ತೆ ಅಂದರು. ಬಂದೆ. ಅವತ್ತು ನೆಕ್ಸ್ಟ್ ಇದೇ ಥರ ಕ್ಲಾಸ್ ಇದೆ ಸೇರ್ಕೊಳ್ಳಿ ಅಂದರು. ಕ್ಲಾಸ್ಗೂ ಸೇರ್ಕೊಂಡೆ. ಸರ್ ಪಾಠ ಮಾಡ್ತಿದ್ದ ಗುರುಗಳು ಹೇಳಿದ್ರು, ನೀವು ಹರೇ ಕೃಷ್ಣ ಮಂತ್ರ ಹೇಳಿ ನೀವು 21 ದಿವಸ ಕಂಟಿನ್ಯೂಸ್ ಆಗಿ ಹೇಳಿ ನಿಮ್ಮ ಜೀವನದಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ. ಇಲ್ಲ ಅಂದ್ರೆ ನೀವು ಕೃಷ್ಣನ್ ನಂಬೇಡಿ, ಹೇಳಬೇಡಿ, ಪರವಾಗಿಲ್ಲ, ಚಾಲೆಂಜ್ ಆಗಿ ತಗೊಳ್ಳಿ ಅದು. ನನ್ಗೊಂದು ಹಠ ಇದೆ, ಯಾರಾದ್ರೂ ನನ್ನ ಚಾಲೆಂಜ್ ಮಾಡಿದ್ರೆ ನಾನು ತುಂಬಾ ಚಾಲೆಂಜಿಂಗ್ ಆಗಿ ತಗೋತೀನಿ ಅದನ್ನ. ಸೊ ನೋಡೋಣ ಏನಾಗ್ಬಿಡುತ್ತೆ ಹರೇ ಕೃಷ್ಣ ಮಂತ್ರದಲ್ಲಿ. ಅಂದ್ರೆ ಇಸ್ಕಾನ್ ಅಂದ್ರೆ ತುಂಬಾ ಇಷ್ಟ. ಇಸ್ಕಾನ್ ಈ ಬ್ಯಾಂಗ್ಳೂರ್ ಇಸ್ಕಾನ್ ಸ್ಟಾರ್ಟ್ ಆದಾಗ ಹೋದವಳು ನಾನು. ಇಸ್ಕಾನ್ ಎಕ್ಸಾಮ್ಸ್ ಕೃಷ್ಣ ಕಾನ್ಶಿಯಸ್ ಎಕ್ಸಾಮ್ಸ್ ಬರ್ತಿರೋಳು ನಾನು. ಕೃಷ್ಣನ್ ಮೇಲೆ ಕೋಪಕ್ಕೋಸ್ಕರ ನಾನು ಕೃಷ್ಣನ್ ಪೂಜೆ ಮಾಡಿ ಬಿಟ್ಟಿದ್ದೆ ಸರ್. 7 ವರ್ಷ ಪೂಜೆ ಮಾಡಿರಲಿಲ್ಲ, ಏನೋ ಗೊತ್ತಿಲ್ಲ, ಕೋಪ ಇತ್ತು. ಕೃಷ್ಣ ಅದನ್ನ ನನ್ನ ಹತ್ರ ಮತ್ತೆ ಬಂದಿದ್ದಾರೆ ಕೃಷ್ಣ. ಸೊ ನಾನು ಈಗ ಸರ್ ಹೇಳಿದ್ದಕ್ಕೆ ನೋಡೋಣ ಏನಾಗ್ಬಿಡುತ್ತೋ, 1 ವಾರ ಮಾಡ್ತೀನಿ ಹರೇ ಕೃಷ್ಣ. ಕೃಷ್ಣ ಇದು ನಿನಗೆ ಟೆಸ್ಟ್ ಅಂತ ನಾನು ಕೃಷ್ಣನ್ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. 7ನೇ ದಿವಸನೇ ನಾನು ಕೃಷ್ಣ ಹರೇ ಕೃಷ್ಣ ಮಂತ್ರ ಹೇಳೋದು. 7 ದಿವಸ ಆದ್ಮೇಲೆ ನಾನು ಹೇಳೋದಿಲ್ಲ, ನಾನು ಕ್ಲಾಸ್ಗೂ ಬರಲ್ಲ ಅಂತ ಡಿಸೈಡ್ ಮಾಡಿದ್ದೆ ಸರ್ ನಾನು ಆಕ್ಚುಲಿ. ಸೊ 7 ದಿವಸ ಅಷ್ಟೇ ಬೆಳಗ್ಗೆ ಎದ್ದೋಗ್ತಿದ್ದೆ. ಆಸ್ ಯೂಶುವಲ್ ನಮ್ಮನೆ ಪದ್ಧತಿ ಇದೆ, 6 ಗಂಟೆಗೆ ಮುಂಚೆ ದೀಪ ಹಚ್ಚೋದು ಬೆಳಗ್ಗೆ ಎದ್ದಲ್ಲ. ಬಟ್ ಅದನ್ನೆಲ್ಲರೂ ಬಿಟ್ಟಿದ್ದೆ ಕೃಷ್ಣನ್ ಟೆಸ್ಟ್ಗೋಸ್ಕರ, ಕೃಷ್ಣನ್ ಬಗ್ಗೆ ಟೆಸ್ಟ್ ಮಾಡೋದಕ್ಕೋಸ್ಕರ 7 ದಿವಸ ಹರೇ ಕೃಷ್ಣ ಮಹಾಮಂತ್ರ ಹೇಳಿದೆ. ನನಗೆ ಒಂದು ಥರ ಜೀವನದಲ್ಲಿ ನನಗೇನೋ ಆಗುತ್ತೆ, ನನ್ನ ಹಿಂದೆ ಯಾರೋ ಓಡಾಡ್ತಾ ಇದ್ದಾರೆ, ನನಗೇನೋ ಭಯ, ನಾನು ಹೋಗ್ಬಿಡ್ತೀನಿ, ನನ್ನ ಬಿದ್ದು ಒಂಥರ ತುಂಬಾನೇ ಭಯ ಇತ್ತು, ಗಿಲ್ಟ್ ಇತ್ತು, ಏನೋ ಒಂಥರ ಹಿಂಸೆ. ಬಟ್ 7ನೇ ದಿವಸ ನನಗೆ ಅದೊಂದು ಧೈರ್ಯ ಬಂದಿದೆ ಜೀವನದಲ್ಲಿ. ಯಾರೂ ಬೇಕಾಗಿಲ್ಲ ಇವಾಗ, ಐ ಕ್ಯಾನ್ ಸರ್ವೈವ್. ಕೃಷ್ಣ ಇಸ್ ದೇರ್ ವಿತ್ ಮೀ ನೌ. So nobody, I don't need any people, I don't need anybody's support. So for 7 years I was just striving. I need some support. I want one support every time. I cannot stay alone. I've not slept for 7 years. And somebody else should be there next to me to sleep. So after that 7 days, till now I can sleep alone, I can travel alone, I can do my things alone. And I don't want anybody's support. Just ಒಂದು 2 ದಿವಸಕ್ಕೆ ಮುಂಚೆ ನಮ್ಮ ತಾಯಿ ಹೇಳ್ತಾ ಇದ್ರು, ನೀನು ಏನು ಮಾಡ್ತೀಯ, ನೆಕ್ಸ್ಟ್ ನಿನ್ನ ಜೀವನ ಹೇಗಿರುತ್ತೆ ಅಂತ. ಒಂದೇ ಮಾತು, ಕೃಷ್ಣ ದಾರಿ ತೋರಿಸಿದ್ದಾರೆ, ನನ್ನ ಜೊತೆ ಕೃಷ್ಣ ಇದ್ದಾರೆ. ಸೊ ನನಗೆ ಯಾರೂ ಬೇಕಾಗಿಲ್ಲ ಅಮ್ಮ. ಆಮೇಲೆ ಅಷ್ಟೊಂದು ನೀನು ಕೃಷ್ಣ ಹೆಲ್ಪ್ ಮಾಡ್ತಾರ, ನಿನ್ನ ಸಪೋರ್ಟ್ ನನ್ನನ್ನು ಇವತ್ತು ನಿಲ್ಲಿಸಿದ್ದಾರೆ ಅಂದ್ರೆ, ನಾನಿವತ್ತು ಧೈರ್ಯವಾಗಿ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕೃಷ್ಣ ಸಾಕ್ಷಿ. ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ, ನಂತರ ಚಾಲೆಂಜ್ ತಗೊಳ್ಳಿ, ಹರೇ ಕೃಷ್ಣ ಮಹಾಮಂತ್ರ ಹೇಳಿ. ನಿಮ್ಗಾದ ಎಷ್ಟು ಹೆಲ್ಪ್ ಆಗುತ್ತೆ, ಮನಸ್ಸಿಗೆ ಎಷ್ಟು ನೆಮ್ಮದಿ ಬರುತ್ತೆ ಅಂತ ನೋಡಿ. ಅದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಇವಾಗ ಸರ್ ಹೇಳ್ತಿದ್ರು, ಗುರುಗಳು ಹೇಳ್ತಿದ್ರು, 1 ದಿವಸಕ್ಕೆ 17 ಸರಿ ಮಾಡಿ, 11 ಸರಿ. ನನಗೆ ನಿಜ, ನನಗೆ ಇವತ್ತಿಗೂ ನಾನು ಅದನ್ನೆಲ್ಲ ಫಾಲೋ ಮಾಡ್ತಾ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು 11 ಸರಿ 17 ಸರಿ ಜಪ ಮಾಲೆ ಮಾಡಿ ನನಗೆ ಬರಲ್ಲ ಸರ್. ನನಗೆ ಒಂದೇ ಸರಿನೇ ಜಪ ಮಾಲೆ ಮಾಡೋದು. ಬೆಳಗ್ಗೆ ಎದ್ದಾಗ ದೇವರ ಪ್ರಸಾದ ಇಡ್ತೀನಿ, ಜಪ ಮಾಡ್ತೀನಿ ಅಷ್ಟೇ. ಅದು ತಾನಾಗಿ ಬಂದ್ಬಿಡ್ತಾ ಇದೆ. ಗಾಡಿ ಓಡಿಸ್ತಾ ಇದ್ದೀನಿ, ಹರೇ ಕೃಷ್ಣ ಮಹಾಮಂತ್ರ ಬಾಯಲ್ಲಿ ಸ್ಪಷ್ಟವಾಗಿ ಬರ್ತಾನೆ ಇರುತ್ತೆ. ಸುಮ್ಮನೆ ಒಬ್ಬಳೇ ಕೂತ್ಕೋಬೇಕು ಅನ್ನೋ ಇಷ್ಟ ಆಗುತ್ತೆ, ಒಬ್ಬಳೇ ಕೂತ್ರೆ ಹರೇ ಕೃಷ್ಣ ಮಹಾಮಂತ್ರ ಬಾಯಲ್ಲಿದೆ. ಸೊ ನನಗೆ ಇನ್ನು ಯಾರ ಏನಂತಾರೆ, ಐ ಡೋಂಟ್ ನೀಡ್ ಎನಿ ಹ್ಯೂಮನ್ ಬೀಯಿಂಗ್ ವಿತ್ ಮೀ ಫಾರ್
for me, for any support, I can travel, I can survive with my Krishna. So always my Krishna is with me. So Hare Krishna, thank you so much for giving me an opportunity to speak. ಆಕ್ಚುಲಿ ನಮ್ಮ ಮನೆಗೆ ಭಗವದ್ಗೀತಾ ತಂದಿದ್ದು 20 ವರ್ಷ ಆಯಿತು ಸರ್. ನಾನು ಭಗವದ್ಗೀತಾ ತಗೊಂಡು 20 ವರ್ಷದವರೆಗೂ ಆ ಶೋಕೇಸಲ್ಲಿ ಇತ್ತು. ನಾನು ಆಕ್ಚುಲಿ ನನ್ನ ಮಗಳು ಹುಟ್ಟಿದಾಗ ನಮ್ಮ ಹಸ್ಬೆಂಡ್ ಹೇಳಿದೆ, ಇಲ್ಲ ನಮ್ಮ ಹಿಂದೂ ಕಲ್ಚರ್ ನನ್ನ ಮಗಳು ಕಳಿಸ್ಬೇಕು, ಸೊ ನಾನು ಭಗವದ್ಗೀತೆ ತಗೊಳ್ಳೇಬೇಕು ಅಂತ ಪೋಸ್ಟ್ ಮಾಡಿ ಇಸ್ಕೊಂಡು ತಗೊಂಡು ಬಂದೆ ಭಗವದ್ಗೀತೆನ. ಆದರೆ ಮುಟ್ಟಿರಲಿಲ್ಲ ಯಾವತ್ತು. ಅದನ್ನು ಓದೋಕ್ಕೆ ಅಂತ ತೆಗೆದ್ರೆ ನನಗೆ ಓದೋಕ್ಕೆ ಬರ್ತಾ ಇಲ್ಲ, ಅದನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಅಂತ ಗೊತ್ತಾಗಲಿಲ್ಲ. ಆದರೆ ಗುರುಗಳು ಮಾಡಿದ ಪಾಠದಲ್ಲಿ, ಗುರುಗಳು ಕೊಟ್ಟಿದ್ದ ಎಕ್ಸ್ಪ್ಲನೇಷನಲ್ಲಿ ಇವಾಗ ಅದು ನನಗೆ ಹೆಂಗೆ ಓದಬೇಕು, ನಾನು 4 ಜನ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡೋಷ್ಟಕ್ಕೆ ನನಗೊಂದು ಸ್ವಲ್ಪ ಒಂದು ಪರ್ಸೆಂಟ್ ಜ್ಞಾನ ಬಂದಿದೆ ಸರ್. ಅದು ನನಗೆ ಗುರುಗಳಿಗೆ ಧನ್ಯವಾದ ಹೇಳ್ತೀನಿ. ಗುರುಗಳು ಅಷ್ಟು ಸ್ಪಷ್ಟವಾಗಿ ನನಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಕಾಲಾವಕಾಶ ಕಮ್ಮಿ ಇತ್ತು ಪಾಪ, ಅವ್ರು ಅಷ್ಟು ಶ್ಲೋಕಗಳನ್ನ 1 ಅವರಲ್ಲಿ ಕಂಪ್ಲೀಟ್ ಮಾಡೋದು ತುಂಬಾನೇ ಕಷ್ಟ. ಬಟ್ ಆ ಜಿಸ್ಟ್ ಹೇಳೋರು, ಇಂಥ ಶ್ಲೋಕ ಇದನ್ನು ಕಲಿದ್ರೆ ಇಷ್ಟೇ ಅರ್ಥ ಅಂತ. ಸೊ ಆ ಅರ್ಥ ಕಲಿತು ನನ್ನ ಸ್ಕೂಲಲ್ಲಿ, ನಾನು ಆಕ್ಚುಲಿ ಟೀಚರ್, ಐ ಆಮ್ ಅ ಟೀಚರ್ ವರ್ಕಿಂಗ್ ಫಾರ್ ಪ್ರೀ ಪ್ರೈಮರಿ. I am teaching my pre-primary children the shlokas now, and I am telling them to tell Hare Krishna. My children are very happy to say Hare Krishna, sir. They all keep telling Hare Krishna. Yesterday was just a holy, I was putting them, ma'am, you should say Hare Krishna, no? They are also telling. Yes, I said, yes, of course you tell Hare Krishna whenever you see Krishna, you should bow your head. They are all doing that. So I am really happy in my life. So please follow, do tell Hare Krishna anytime, anywhere. That is also Krishna has given us concession that we should not be ready and ಏನೋ ತುಂಬ ಮಡಿಯಿಂದಲೇ ಮಾಡಬೇಕು ಅಂತಲೂ ಏನೂ ಇಲ್ಲ. ಗುರುಗಳು ಹೇಳಿದಾಗೆ ನಮ್ಗೆ ಯಾವಾಗ ಬೇಕಾದ್ರೂ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಹರೇ ಕೃಷ್ಣ ಹೇಳಿ ಅಂತ ಹೇಳಿದ್ದಾರೆ. ಟ್ರಾಫಿಕಲ್ಲಿ ತುಂಬ ಕೋಪ ಬರ್ತಿತ್ತು. ಕೋಪ ಬಂದಾಗೆಲ್ಲ ಅಯ್ಯೋ ಯಾರು ಇಟ್ಕೊಂಡು ಅಡ್ಡ ಬರ್ತಾರೆ. ಇವಾಗ ಅದೆಲ್ಲ ಬರಲ್ಲ. ಯಾರೋ ಅಡ್ಡ ಬಂದರೆ ಹರೇ ಕೃಷ್ಣ ಕೃಷ್ಣ ಅವ್ರು ಒಂದು ಸ್ವಲ್ಪ ಬುದ್ಧಿ ಕೊಡಪ್ಪ ಅಂತ ಸರಿ ಹೋಗ್ತಾರೆ. ಸೊ ಒಂದು ಆಮೇಲೆ ಸರ್ ಹೇಳಿದ್ರು, ನಮ್ಗಾದಷ್ಟು ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಅಥವಾ ಬೇರೆಯವ್ರನ್ನ ಕರ್ಕೊಂಬಂದು ಕ್ಲಾಸಿಗೆ ಸೇರಿಸಿ ಅಂತ. ನಾನು ಎಷ್ಟು ಇಂಟ್ರೋವರ್ಟ್ ಆಗಿದ್ದೀನಿ ಅಂದರೆ ನನಗೆ ಯಾರು ಜನಗಳ ಪರಿಚಯ ಇಲ್ಲ. ಇಷ್ಟು ದಿವಸ ಬಂದಿದ್ದೀನಿ, ಎಲ್ಲರ ಮಖಗಳು ಗೊತ್ತು, ಎಲ್ಲರಿಗೂ ಒಂದು ಸ್ಮೈಲ್ ಕೊಟ್ಟಿದ್ದೀನಿ ಅಂದರೆ ಯಾರ ಹತ್ರ ಮಾತಾಡಿದ್ದೀನಿ. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಅ ಸರ್ವಿಸ್ ಬೈ ಶೇರಿಂಗ್ ಅ ಥಾಟ್ ಸೆಂಟ್ ಬೈ ಕೃಷ್ಣ ಎವ್ರಿ ಡೇ ಇನ್ ಮೈ ವಾಟ್ಸಪ್ ಮೆಸೇಜ್, ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಫಾಲೋವರ್ 91 followers till now. Just from this Jan first only I started. I thought, okay, let me do a service. I don't know how to serve Krishna. So I thought at least his thoughts, whatever Krishna has told, is I'm just sending, and one person likes that means my great help. So till now I'm just every day checking 91 people, 105, 106 it will reach. But 91 people regularly they are watching my thoughts and they are giving the comments. That is true in their life also. So this is what I am doing, my service to Krishna. So please do chant Hare Krishna Mahamantra. Thank you for wonderful opportunity given to me. Hare Krishna. So yeah, anyone else? Yes, please come. Okay. Hare Krishna. Myself Pujita from this here from Maharshi Vidyalaya School. I actually attended a few classes of Bhagavad Gita class. The way sir teach me, it was very nice. I didn't think so much about Bhagavad Gita. Then my mother forced me to go every day, and I learned very much. And my mother, whenever she gets angry, she say Hare Krishna, Hare Krishna. And this Maha mantra made me so inspired, and it made my studies so well. And this first exam I did very nice, and I request everyone to chant Maha mantra every day, and it will improve in your life. Thank you. I request devotees to keep it short as we are short of time. Hare Krishna. Thank you everyone for giving me opportunity to share my experiences with you all. Actually, I'm not a person who could hold mic and take it in front of all the people, but still I am here to share my experiences. This is all because of Krishna. I am such a person who was not
who didn't believe in God till last Krishna Janmashtami. Me and my son, we came to the park over there the day before Krishna Janmashtami, and I sat and I was thinking of my problems, and I saw some of you were making arrangements for Krishna Janmashtami celebration. And then I left home. On the very day of Krishna Janmashtami, Krishna came in my dreams and he answered all my problems. It is just because I thought of my problems in his temple area and he did so much for me. Then I thought, okay, Krishna did so much for me, then I should do something for him. Then I started believing in him and I started worshipping at home. But that didn't give me any satisfaction. Then I thought I should do something more. And I also thought that I should read Bhagavad Gita. The very next day, Krishna sent me a message in the form of my friend. She said that Bhagavad Gita classes are happening in our area. And I was there from very first class, from the introduction class. And this journey, it keep on happening. Whatever my spiritual desires are, Krishna is making it possible. And now I completely believe in Krishna and I do a lot. I do worship, I do Sankirtan, I do chanting. And I really wanted to share my spiritual experience with you all. After starting my spiritual journey, I have seen many changes in me. And this is the example. Before I was not a person who could come and speak in front of you, and now I am doing it, and that too confidently. So he made me so confident. He surpassed my anger. He made me a better person. He made me to live happily. Now I don't have any problems, and I am also confident enough. Even if a problem comes, Krishna is there. He made me to handle it confidently and bravely. So thank you, Krishna, and thank you all the devotees who made it possible. And as we all discussed in class, right, if we put one step towards Krishna, He will take us in His path, He will guide us, and He will make His better devotees. Hare Krishna, thank you all. Anyone else? Last one or two? Because Tanuja Mataji, here is Krishna. Welcome. Hare Krishna, ನಿಮಗೆ ಭಗವದ್ಗೀತೆ ಏನು ಅಂದರೆ ಗೊತ್ತಿಲ್ಲ. ಸಾಹಿತ್ಯ ಮಾತಾಡಿ ಅವರನ್ನು ಬಳಸಿಲ್ಲ. ಬಟ್ ಕನ್ಸ್ ಮಾಡಿ ಎಲ್ಲ ಸಹ ಯೂಸ್ ಮಾಡಿದ್ರು. ಆಗ ಒಂದು ಅಟೆಂಡ್ ಮಾಡಿದ್ರೆ ನನಗೆ ಅನ್ನಿಸ್ತು ಆ ನಾಲ್ಕು ಅಟೆಂಡ್ ಅಲ್ಲ. ಸೊ ಅವಾಗಿಂದ ಅಟೆಂಡ್ ಮಾಡಿದ್ವಿ ಮತ್ತು ಡೈಲಿ ಒಂದು 16 ಮಿನಿಟ್ಸು ಅಂತ ಹೇಳ್ತೀವಿ. ಬಟ್ ವೆರಿ ಪವರ್ಫುಲ್ ಆ್ಯಂಡ್ ನನಗೆ ತುಂಬ ನೆಮ್ಮದಿ ಇದೆ. ಮನೇಲಿ ತುಂಬ ಸಂತೋಷವಾಗಿದ್ದೀನಿ. ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಗುರುಗಳಿಗೆ ನನ್ನ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಬಂದು ಅಟೆಂಡ್ ಮಾಡಿ. ಫೀಸ್ ಇದೆ, ಅಟೆಂಡ್ ಟೈಮ್ ತಗೊಂಡು ಅಟೆಂಡ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು ಸೋ ಮಚ್. ಗುರುಗಳಿಗೆಲ್ಲ ತುಂಬ ಥ್ಯಾಂಕ್ ಯು. ವಂದನೆಗಳು. ಹರೇ ಕೃಷ್ಣ. Anyone else? Thank you.
everyone. I am Annapurna Rudresh. We started Bhagavad Gita class last August, and excuse me, I'm not a very vocal person, but yeah, during the Bhagavad Gita class, I did learn a lot of the intricate details of Bhagavad Gita. To be frank, every week we gave an expectation of learning something new, which happened, and every class when we went home, we had a family discussion ourselves. The class gave us the room to talk a lot, much of family time. And as you all know, my entire family came. My mom's younger sister, just telling that. So my dad, my mom, my brother all came in. We learned a lot. We learned about, to be frank, I never ever thought of learning something. But then when given an opportunity, I was like, why not take it and explore what it is. I personally do Krishna Janmashtami every year from a very young age. But when given an opportunity to learn Bhagavad Gita, I was like, okay, let me try. And yes, our teacher was great. He made us learn everything, and he gave a holistic understanding of how the book is, and also he gave us practical examples of how we could use the knowledge we gained here. So yes, sir, we did learn a lot. Thank you so much for that. And yes, this is an opportunity. Me being our age, we do not much more go towards devotional services, and we're not much more proclaimed towards that. But I would encourage everyone. It's not wrong, it's just different because a lot of people don't follow, it's not different. It's okay to be different. It's okay to spend some time hour in your day for God and then practice and teach. It's not just us we learn, but we need to share across, teach others, tell the importance, and these gatherings where you have some positivity coming up, it's always good to preach and practice. So thank you all for this opportunity. Okay, so